ಡೀಪ್ ನೀರು ಗೊತ್ತಾಗೋಲ್ಲ, ಇದು ಕೆಳಗೈತೆ ಮ್ಯಾಗ ಇದೆ. ಆದರೆ ಎಲ್ಲ ವಿರೋಧ ಹೊರಗಿನವ್ರಿಗಿಂತ ಒಳಗಿನವ್ರ ಹೆಚ್ಚು ವಿರೋಧ ಮಾಡುವಂಥ ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತೈತೆ. ಸೊ ಎಲ್ಲ ಕೂಡಿರ್ಬೇಕು, ಇನ್ನೇ ಎಲ್ಲ ಕಡೆ ಕೂಡಿರೋ ಮಿಕ್ಸ್ ಆಗಿರ್ಬೇಕು. ಅದು ಹೇಳಲಿಕ್ಕೆ ಆಗೋಲ್ಲ ಎಲ್ಲಿದೆ ಅಂತ. ಏನತ್ರ ಯಾವಾಗ್ರೆ ಕೂಡಿರ್ಬೋದು ಏನ್ರಿ? ಅದು ಕೂಡಬಾರ್ದು ಅಂತೇನು ಕೂಡ್ಲಕ್ಕಂದ್ರೆ ಅವ್ರೇನೋ ದೋಸ್ತಿ ಇರ್ತೈತೆ ಕೂಡ್ತಾರೆ ಹತ್ರಗಿಂತ ಸಂಬಂಧ ಕೂಡಬಾರ್ದು ಅಂತೇನಿಲ್ಲ. ಅದೇನು ನಮಗೆ ಸಭೆಗೂ ಅವ್ರು ಕೂಡೋದಕ್ಕೂ ಯಾವುದೇ ಸಂಬಂಧ ಕಲ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರು ಕೂಡಿರ್ಬೋದು, ಅವ್ರದ್ದೇನು ವಿಚಾರ ಇರ್ಬೋದು. ರಾಜಕೀಯ ಒಂದೇ ಪಕ್ಷದಲ್ಲಿದ್ದಾರೆ, ಕೊಡ್ತಾರೆ ಹತ್ರಗೇನಾದ್ರು. ಯಾವುದ್ರಿ? ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೂಡ್ಲಿಕ್ಕೆ ಏನಾದ್ರೆ ನಮ್ಮ ಸಮಸ್ಯೆಗಳನ್ನು ನಾವು ಬಹಿರಂಗವಾಗಿ ಹೇಳೋದಿಲ್ಲ ಅಂದ್ರೆ ಹಂಗೆ ಉಳಿದಿದ್ರೆ ಒಂದು ಸಾರಿ ಅದೆಲ್ಲ ಹೊರಗೆ ಬರ್ಬೇಕಿರಲ್ಲ, ಒಳಗೇನಿದ್ದೆಲ್ಲ ಹೊರಗೆ ಬಂದ್ಮ್ಯಾಗ ಮತ್ತಂತ ಕ್ಲೀನ್ ಮಾಡಲಿಕ್ಕೆ ಬೇರೆ ಔಷಧ ಹಾಕ್ಲಿಕ್ಕೆ ಆಗ್ತೈತೆ. ಅಲ್ಲಿ ಆಗದಿಲ್ಲ ನಮ್ಗೇನಾಗೋಲ್ಲ. ಈ ಗೆದ್ದು ಬಂದಿರಲ್ಲ. ಸಾಕಷ್ಟು ಬಾರಿ ಅವಕಾಶ ಕೊಡ್ತಾ ಇದ್ದಾರೆ. ನಿನ್ನೆ ಕೂಡ ಹೇಳಿದ್ರಿ ಆಗಿದೆ, ತಪ್ಪಾಗಿದೆ, ಮುಂದೆ ಬರ್ತಾ ಇಲ್ಲ ಅನ್ನುವಂಥ. ಈಗ ನಮ್ಮ ಡ್ಯೂಟಿ, ನಾವು ಎತ್ತರ ಸ್ಥಾನದಲ್ಲಿ ಇದ್ದೀವಿ, ಅವಕಾಶ ಕೊಡುವಂಥ ನಮ್ಮ ಡ್ಯೂಟಿ ಕೊನೆವರೆಗೆ ಕೊಡ್ತೀವಿ. ಯಾಕಂದ್ರೆ ನಾವು ವಿರೋಧ ಮಾಡ್ಲಿಕ್ಕೆ ಒಂದು ಲಿಮಿಟ್ ಇರ್ತೈತಿ. ಅಷ್ಟು ವಿರೋಧ ಮಾಡ್ತೀವಿ. ಎಲ್ಲ ಹಂತಲ್ಲಿ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಎಲ್ಲರಿಗೂ. ಅವ್ರು ವಿರೋಧ ಮಾಡಿರ್ಬೋದು, ಲಿಮಿಟೇಷನ್ನಾಗಿ ವಿರೋಧ ಮಾಡಬೇಕಾಗತ್ತೆ. ಅಷ್ಟನ್ನು ನಾವು ಮಾಡ್ತಿರ್ತೀವಿ. ಆದರೂ ಅವ್ರಿಗೆ ತಿಳುವಳಿಕೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಹೊಸಬ್ರು ಇರ್ತಾರೆ ರಾಜಕೀಯದಲ್ಲಿ. ಇವ್ರು ನಮ್ಮ ಮುಂದಿಟ್ಟು ಹಿಂದೆ ಆಡೋರು ಭಾಳ ಮಂದಿ ಇರ್ತಾರೆ. ಇವು ಮುಂದೆ ಬಂದು ಬಾಕ್ಸಿಂಗ್ ಆಡೋಕ್ಕೆ ಹೋಗಿ ಫಸ್ಟ್ ಇವ ಬರವ, ಹಿಂದಿನವರೆಲ್ಲ ಹಂಗೆ ಬಡಿ ಹಿಂಗೆ ಬಡಿಯತ್ತಿ ಇವು ಬಡಿಸ್ಕೊಂಡು ಬಿದ್ದಂದ್ರೆ ಆಗಲ್ಲ. ಅದಕ್ಕಾಗಿ ನಾವು ಅವ್ರಿಗೆ ಸಜೆಷನ್ ಕೊಟ್ಟಿದ್ದೀವಿ. ನಿನ್ನಿದ್ರಾಗ ಸಜೆಷನ್ ಕೊಟ್ಟಿವಿ, ಎಲ್ಲ ತಿದ್ಕೊಂಡು ಮಾಡಿ ಅಂತ. ನಮಗೇನು ಮಾಡಲಿಕ್ಕಾಗಲ್ಲ, ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡೋ ಯಶಸ್ವಿ ಆಗಿಲ್ಲ. ಸೊ ನಮ್ಮ ಡ್ಯೂಟಿ ಇದೆ. ನಾವು ಹೈಯರ್ ಅಥಾರಿಟಿಯಲ್ಲಿ ಇದ್ದೀವಿ, ಅವ್ರಿಗೆ ಸಜೆಷನ್ ಕೊಟ್ಟಿದ್ದೀವಿ, ಸುಧಾರಣೆ ಮಾಡ್ಕೊಂಡು ಹೋಗಿ ಅಂತ. ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದ್ರೆ ನಾವೇನು ಮಾಡ್ತೀವಿ.